ನೋಡಿದ್ರೆ ಆರೆಂಜ್ ಅಂತಾಳೆ, ನೀನ್ ನೋಡಿದ್ರೆ ಮೂಸಂಬಿ ಹಣ್ಣು ಅಂತೀಯ. ನೋಡಿ ಅದಕ್ಕೆ ಬಿದ್ದೋಗಿದ್ದ ಅಣ್ಣ ನಿನ್ಗೆ ಚಿತ್ರಾನ್ನಕ್ಕೇನೆ. ರಸ ಅಂದ್ರೆ ಜ್ಯೂಸೇನೆ ಕಣೋ ಪೆಂಕಮ್ಮ. ಮಾಡ್ಬೇಕು ಮಾಡ್ಬೇಕು ಹಲೋ ಫ್ರೆಂಡ್ಸ್, ಇವಾಗ ನಮ್ಮಮ್ಮ ಹೇರಳೆಕಾಯಿ ಚಿತ್ರಾನ್ನ ಮಾಡುತ್ತೆ. ಅದು ಹೇರಳೆಕಾಯಿ ಅಂದ್ರೆ ಏನು ಅಂತಾರಲ್ಲ, ನಾನು ನಿಮ್ಗೆ ನೋಡಿಸ್ತೀನಿ, ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ಅದನ್ನ ನೋಡಿ. ಕಿರ್ಳಿಕಾಯಿ ಸಾರಿ ಬೇಡ, ಹೇರಳೆಕಾಯಿ ಅನ್ನೋದು ಅದೇನಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ, ಡೌಟ್ ಇದೆ. ಆಮೇಲೆ ಹೋಗಿ ಏನೇನೋ ಹೇಳ್ಬಿಟ್ರೆ ಕಷ್ಟ. ಏನು ಕಿರ್ಳಿಕಾಯಿ. ಸೊ ಕಿರ್ಳಿಕಾಯಿ ಚಿತ್ರಾನ್ನ ನಮ್ಮಮ್ಮ ಮಾಡ್ತಾ ಇದೆ. ಅದು ಹೇಗೆ ಅಂದ್ಬಿಟ್ಟು ನಾನು ನಿಮಗೆ ನೋಡಿಸ್ತೀನಿ, ಕಿರ್ಳಿಕಾಯಿ ಕೂಡ ನೋಡಿಸ್ತೀನಿ. ಸೊ ನೋಡಿ, ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆದ್ರೆ ಒಂದೇ ಲೈಕ್ ಮಾಡಿ, ಶೇರ್ ಮಾಡಿ. ಕಿರ್ಳಿಕಾಯಿ ಚಿತ್ರಾನ್ನ. ಸೊ ನೋಡಿ, ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆದ್ರೆ ಒಂದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ 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 ಅಷ್ಟೇ ಅಲ್ವಾ? ಸೊ ಹೆಂಗ್ ಮಾಡುತ್ತೆ ಏನು ಅಂತ ನೋಡಿಸ್ತೀನಿ. ನೀವು ಅಕಸ್ಮಾತ್ ತಿಂದಿದ್ದೀರಾ, ಕೇಳಿದಿರಾ ಅಟ್ಲೀಸ್ಟ್ ಇದ್ರ ಬಗ್ಗೆ ಅಂತ ನನ್ಗೆ ಹೇಳಿ. ಸೊ ಇವಾಗ ನೋಡಿಸ್ತೀನಿ, ನಿಮ್ಮಲ್ಲಿ ತಡ ಮಾಡೋದು ಬೇಡ. ಮೂಸಂಬಿ ಹಣ್ಣು ಅಮ್ಮ ನೋಡಿದ್ರೆ ಆರೆಂಜ್ ಅಂತಾಳೆ, ನೀನ್ ನೋಡಿದ್ರೆ ಮೂಸಂಬಿ ಹಣ್ಣು ಅಂತೀಯ. ನೋಡಿ, ನೋಡಕ್ಕಂತೂ ಸೇಮ್ ಹಂಗೆ ಇದೆ. ಅದು ಸ್ಮೆಲ್ಲು ಅಕ್ಕ, ಸ್ಮೆಲ್ಲು ಹಾಗೆ ಇದೆ ಅಕ್ಕ. ಇದು ಮೂಸಂಬಿ ಕಿತ್ಲೆ ಹಣ್ಣು ತರನೇ ಸ್ಮೆಲ್ ಇದೆ, ಸೇಮ್ ಟು ಸೇಮ್. ನೋಡೋಣ, ಇವಾಗ ಸ್ಕ್ವೀಸ್ ಮಾಡ್ತೀನಿ. ನಮ್ಮಮ್ಮ ಎಷ್ಟು ಹೆಲ್ಪ್ ಮಾಡ್ತಾಳೆ ನೋಡಿ ಎಲ್ಲದಕ್ಕೂ. ಹೇರಳೆಕಾಯಿ ಅಲ್ವಾಗ? ಹೇರಳೆಕಾಯಿ ಸಾರಿ, ಏನೋ ಕಿರಳಿಕಾಯಿ. ಹಾ, ಅದ್ರಲ್ಲಿ ಉಪ್ಪಿನಕಾಯಿ ತರ್ತಾನೆ ಹೇರಳೆಕಾಯಲ್ಲಿ. ಇದು ಕಿರಳಿಕಾಯಿ. ಎರಡು ಸೇಮೆ ಅಲ್ವಾ? ಒಟ್ಟಲಣ್ಣೆ ಇದು ನಾನು ಹೇಳಿ ಸಿಟಿ ಭಾಷೆ ತಾನೆ, ನಾನು ಸಿಟಿ ತಾನೇ ಇರೋದು, ಸಿಟಿ ಭಾಷೆಯಲ್ಲಿ ಹೇಳ್ತೀನಿ. ಮೊನ್ನೆ ಹಂಗು ಅವರು ಹಂಗೆ ಕಿರಳಿಕಾಯಿ ಅಂತ ನಾನು ಇರ್ಲಿಕಾಯಿ ಅಂತ ಅವ್ರನ್ನ. ಯಾರು? ಉಮ್ಮಕ್ಕ. ಹಾ, ಇವಾಗ ಅಳಸಂಡೆ ಕಾಳಿಗೆ ನಾವು ಅಳಸಂಡೆ ಕಾಳು ಅಂತೀವಿ, ಕೆಲವರು ತಗಣಿ ಕಾಳು ಅಂತಾರೆ, ತಗಣಿ ಕಾಳು ಅಂತಾರೆ. ಬಂದ ಇವಾಗ ನೋಡ್ಕೊ ಹೆಂಗ್ ಹಿಂಡು ಬಿಸಾಕ್ಬಿಡ್ತಾನೆ ನನ್ನ ತಮ್ಮ. ಬಾರೋ, ನಾವ್ ಯಾವ್ಯಾವ್ದು ಹಿಡ್ಬಿಟ್ಟು ಅದ್ರಲ್ಲಿ ಜ್ಯೂಸ್ ಇಲ್ವೋ ಅದು ನೀನು ಹಿಂಡು ಅಂತೆ. ಎಷ್ಟು ಕೊಟ್ಟಿದೆಯೋ ಇದು. ಕಾಣಿಸ್ತಾ ಇದೀವ? ಕತ್ಲೆ ಬರ್ತೈತಾ? ಮಾಮೂಲಿ ಕರೆಕ್ಟ್ ಆಗಿ ಕಾಣಿಸ್ತೈತೆ. ಪಕ್ಕದ್ದು ಲಾಸ್ಟ್ ಒಂದು. ಅದಕ್ಕೆ ವಿಡಿಯೋಗೋಸ್ಕರ ಇನ್ನೊಂದು ಲೈಟ್ ಆಗ್ತದೆ, ಬೆಳಕು ಚೆನ್ನಾಗಿ ಬರುತ್ತೆ ಅಂತ. ವಾವ್, ನೈಸ್. ಟ್ರೈ ಮಾಡಿದ್ದೀರಾ ನಾವು ಇದು ಚಿತ್ರಾನ್ನ? ಮಾಡಿದೆ ಅಂತ ಹೇಳ್ತೇನೆ ವರ್ಷದಿಂದ ಅಲ್ಲಿ. ನೆನ್ನೆ ಮಾಡಿತ್ತು ನಿಮ್ಮ ಮಮ್ಮಿನಾ? ಚೆನ್ನಾಗ್ ಮಾಡಿತಾ? ಅಪ್ಪಪ್ಪ ಅವತ್ತು ಇನ್ನೂ ಮಿಕ್ಕಿದ್ದ ಇವ್ರು 3 ಜನ 4 ಜನ ಮಡಿಕ ತಿಂದವ್ರೆ. ಕಡ್ಲೆ ಬೀಜ, ಕಡ್ಲೆಬೇಳೆ, ಉದ್ದಿನಬೇಳೆ ಮಿಕ್ಕಿದ್ನ ಪಾರ್ಸಲ್ ತಗೊಂಡೋಗ್ಬಿಡು ಊರಿಗೆ. ತಗೊಂಡೋಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎತ್ಕೊಂಡ್ಬಿಡಿ ಕಾಲೇಜ್ಗೆ, ಸ್ಕೂಲ್ಗೆ. ಅಕ್ಕ ಚಾರ್ಜರೇ ಇಲ್ಲ, ಚಾರ್ಜರೇ ಇಲ್ಲ. ಇಲ್ಲ, ಇವಾಗ ಹಾಕ್ಬೇಕು. ಚಾರ್ಜರ್ ಗಿಡ ವಿಡಿಯೋ ಇಂಪಾರ್ಟೆಂಟ್. ವಾವ್, ನೈಸ್, ಸೂಪರ್. ಗರ್ತನಾ ಅಲರ್ಜಿ ಆಗೈತೆ ಅನ್ಸುತ್ತಾ? ಏನಿಲ್ಲ ಅಂದ್ರೆ ಒಂದು 10 ನಿಂಬೆಹಣ್ಣಷ್ಟು ಜ್ಯೂಸ್ ಸಿಗುತ್ತಲ್ಲ ಇದು. ಏನ ಇಲ್ಲ ಬಂದಿಲ್ಲ, ಬರ್ತೀನಿ ಅಂತ ಅಂದು ಆಮೇಲೆ ಅಂದೆ ಹೋಗುವಾಗ ಯಾರು ಬಂದಾರ. ಈಗ ನಾವು ಹತ್ರ ಒಂದೇ ಸತಿ ಬರ್ತೀನಿ. ಪಾಲು ಬಂದಿಲ್ಲ, ಗಾಂಧಿ ಬಜಾರ್. ಹಾ, ಇಲ್ಲ ಮಕ್ಳು ಇಲ್ಲೇ ಅವ್ರೆ. ಅಮ್ಮನ ಕರ್ಕೊಂಡ್ಬಂದು ಬಿಟ್ಬಿಟ್ಟು ಹೋದ್ಲು.
ತಿಕ್ಕೋತಾ ಇದೀಯ ಅವನಂದೆ ಸಣ್ಣ ಮಾಡ್ಲ ಉರಿ ಎಣ್ಣೆ ಜಾಸ್ತಿನೇ ಇಲ್ಲ. ಏನದು? ಸಾಸಿವೆ, ಮಸ್ಟರ್ಡ್ ಆಯಿಲ್ ಹಾಕಿದ್ದಾರೆ, ಆಮೇಲೆ ಮಸ್ಟರ್ಡ್ ಹಾಕಿದ್ದಾರೆ ಅಂದ್ರೆ ಸಾಸಿವೆ. ಆದ್ರೂ ನೆಕ್ಸ್ಟು ಚಿಟಾಪಟ ಚಿಟಾಪಟ ಅಂದಮೇಲೆ ನಮ್ಮಮ್ಮ ನೆಕ್ಸ್ಟು ನನ್ನ ಪ್ರಕಾರ ಕರೆಕ್ಟಾಗಿ ಹೇಳೋದಾದ್ಮೇಲೆ ಏನಾಗ್ತೀಯ ಅಂತ, ಫಸ್ಟ್ ಕಡಲೆಬೀಜ ಹಾಕ್ತೀಯ, ಅದಾದ ತಕ್ಷಣ ಕಡಲೆಬೇಳೆ ಹಾಕ್ತೀಯ, ಅದಾದ ತಕ್ಷಣ ಉದ್ದಿನಬೇಳೆ ಹಾಕ್ತೀಯ. ಚೆನ್ನಾಗಿ ಒಂದು 2 ನಿಮಿಷ ಸಣ್ಣ ಉರಿ ಮಾಡಿ ಬಾಡಿಸ್ತೀಯಲ್ಲ, ಇದನ್ನ ಹಾಕಿದ್ಮೇಲೆ ಇನ್ನು 5 ನಿಮಿಷ ಬಾಡಿಸ್ತೀಯ. ಇನ್ನು ಬಂದಿಲ್ಲ ಅನ್ಸತ್ತಪ್ಪಿ. ಅದೇನ್ ಮೊಸರು ತಿನ್ಕೊಂಡ್ರು ಎಲ್ಲ? ಯಾರು? ಮೊಸರು ಇಲ್ಲ ಅಂತಾರೆ. ಹಬ್ಬ ಅಲ್ವಾಗ ತೆಗೆದುಕೊಬಿಡ್ತಾರೆ ಎಲ್ಲಾರು. ನಿಂಗೆ ಇನ್ನೊಂದು ಗೊತ್ತಾ, ಕಾಲಿಟ್ಟು ತೊಗೊಂಡ್ರೆ ಲಾಸು ಗಟ್ಟಿನೇ ಇರಲ್ಲ, ಅದು ಅರ್ಧ ಲೀಟ್ರ್ ಗಟ್ಟಿ ಇರುತ್ತೆ. ಸೌಂಡ್ ನೋಡಿ, ಇದನ್ನ ಬಾಯಲ್ಲಿ ಸೌಂಡ್ ಮಾಡಿ ನೋಡ್ಸಕ ಹೆಂಗ್ ಬರ್ತಿದೆ ಇಲ್ಲ. ಕರೆಕ್ಟಾಗಿ ಮಾಡ್ತಾ ಇದ್ದೀರಾ? ಆದರೆ ಸೌಂಡ್ಗಳೆಲ್ಲ ನಮ್ಗೆ ಬರಲ್ಲ, ಅದು ನ್ಯಾಚುರಲ್ ಸೌಂಡ್. ಜ್ಯೂಸಸ್ ಎಲ್ಲ ಇಲ್ಲಿದೆ. ಇದನ್ನ ಅಮ್ಮ ಹಾಕೋವಾಗ ಈ ಥರ ಕೈಯಲ್ಲಿ ಹಿಂಡ್ಕೊಂಡು ಹಾಕ್ತಾರೆ, ಇಲ್ಲಾಂದರೆ ಜಾಲರಿಲಿ ಹಾಕ್ತಾರೆ. ಸೊ ಇದು ಬೀಜಗಳೆಲ್ಲ ಹೋಗುತ್ತೆ. ಇವಾಗ ಕಡಲೆ ಬೀಜ ಹಾಕ್ತಿದ್ದಾರೆ. ಯಥೇಚ್ಛವಾಗಿ ಕಡಲೆ ಬೀಜ ಹಾಕಿ ನಿಮ್ಮ ಮನೇಲಿ ತಿನ್ನೋ ಥರ ಇದ್ರೆ. ಬಟ್ ಆದರೆ ಚಿತ್ರಾನ್ನ ಕಡಲೆ ಬೀಜ ಹಾಕಿದ್ರೇ ಚೆಂದ. ಕೆಲವರೆಲ್ಲ ತಿನ್ನಲ್ಲ ಸೈಡ್ಗೆ ಹಾಕ್ತಾರೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಎತ್ತಿ ಬಿಡ್ತಾರೆ ನಮ್ಮಮ್ಮ ಇವಾಗ ಫ್ರೈ ಆಗೋವರೆಗೂ. ಇಲ್ಲಿ ಕ್ಯಾಪು ಏನಮ್ಮ ಅಲ್ಲಿದೆ ನೋಡಕ್ಕ. ಪಾಪು ಡೋಂಟ್ ಡೂ ಲೈಕ್ ದಟ್. ಸಣ್ಣ ಮಾಡ್ಬಿಡ್ಲ ಕಸಿದೋಗುತ್ತೆ. ಹಾಕ್ಬಿಡು ಅವನು. ಜಾಸ್ತಿ ಹಾಕಲ್ಲ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ. ಕಡಲೆಬೇಳೆ ಉದ್ದಿನಬೇಳೆ ಹಾಕೋದನ್ನೇ ಚಿತ್ರಾನ್ನ ಚಂದ. ಅದರಿಂದನೇ ಅದು ಉಳಿಸೋದು. ಇನ್ನೇನು ಉಳಿಸ್ ನಾವು ಈರುಳ್ಳಿ ಹಾಕಲ್ವಲ್ಲ, ಬರೀ ಉದ್ದಿನಬೇಳೆ, ಕಡಲೆಬೇಳೆ, ತೆಂಗಿನಕಾಯಿ ಅಷ್ಟೇ. ಸೊ ಈರುಳ್ಳಿ ಹಾಕೋರು ಎಷ್ಟೋ ಜನ ಈರುಳ್ಳಿ ಹಾಕಿನೂ ಮಾಡ್ತಾರೆ. ನೀನು ತಿಂದಿದ್ಯಾ ಈರುಳ್ಳಿ ಚಿತ್ರಾನ್ನ? ತಿಂದಿದ್ದೀವಿ, ಆದ್ರೆ ನಾವು ಅಷ್ಟೊಂದು ಜಾಸ್ತಿ ಯಾವತ್ತು ಈರುಳ್ಳಿ ಚಿತ್ರಾನ್ನ ಮಾಡೋದು. ಕೆಲವರಿಗೆಲ್ಲ ಈರುಳ್ಳಿ ಚಿತ್ರಾನ್ನ ಅಂದರೆ ಇಷ್ಟ, ಬಟ್ ಕೆಲವರೆಲ್ಲ ಈರುಳ್ಳಿ ಹಾಕ್ತಿರೋ ಚಿತ್ರಾನ್ನ ಮಾಡ್ತಾರೆ. ನನಗೆ ಅವ್ವ ತೋರಿಸ್ಕೊಟ್ರು, ನಮ್ಮವ್ವ ತೋರಿಸ್ಕೊಟ್ಟಿರೋದು ನನಗೆ ಈ ಥರ. ಕೆಲವರೆಲ್ಲ ತೆಂಗಿನಕಾಯಿನೂ ಹಾಕಲ್ಲ. ಅಪ್ಪನಿಗಂತೂ ಮದ್ವೆ ಆದಾಗ ಈ ಚಿತ್ರಾನ್ನ ಪ್ರಾಣ. ಅಪ್ಪನಿಗೆ ಬಂದಾಗಂತೂ ಚಿತ್ರಾನ್ನನೇ ಮಾಡ್ಬೇಕು. ಯಾವಾಗ ಅವ್ವ? ನನ್ ಮದ್ವೆ ಆದಾಗ ಅಷ್ಟು ಇಷ್ಟ, ಇಷ್ಟ ಚಿತ್ರಾನ್ನ ಅಂದ್ರೆ. ಆ ಚಿತ್ರಾನ್ನ ಯಾವಾಗಾರ ಬರ್ಲಿ, ಇನ್ನೇನು ಇಲ್ಲ ಬೆಳಿಗ್ಗೆ ತಿಂಡಿಗೆ ಚಿತ್ರಾನ್ನ ಚಿತ್ರಾನ್ನ ಚಿತ್ರಾನ್ನ. ಅದಕ್ಕೆ ಬಿದ್ದೋಗಿದ್ದ ಅಣ್ಣ ನಿನ್ಗೆ ಚಿತ್ರಾನ್ನಕ್ಕೇನೆ. ಚಿತ್ರಾನ್ನ ಅಂತ ತಿಂದು 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 ಕೊನೆಗೆ ಯಾರ್ ಕಣ್ಣೆಸ್ರು ಹಾಕಿದ್ರು ಏನೋ ಗೊತ್ತಿಲ್ಲ, ಆಮೇಲೆ ಚಿತ್ರಾನ್ನ ಅನ್ನೋದೇ ಬಿಟ್ಬಿಟ್ಟು. ಹೌದಾ ಅಕ್ಕ? ಅದು ಹೆಂಗ್ ಗೊತ್ತಾ, ನಾವು ಯಾವ ತಿಂಡಿನ ತುಂಬಾ ಇಷ್ಟಪಡ್ತೀವೋ ಅದನ್ನ ತುಂಬಾ ಜಾಸ್ತಿ ತಿಂತೀವೋ, ಆಮೇಲೆ ಅದು ಇಷ್ಟ ಹೊರಟೋಗುತ್ತಂತ. ಅಷ್ಟೊಂದು ಇಷ್ಟ ಆಗಲ್ಲ. ಇವಾಗ ಉದ್ದಿನಬೇಳೆ ಆಗ್ತಾ ಇದೆ, ಉದ್ದಿನ ಕಾಳು ಆಗ್ತೈತೆ. ಉದ್ದಿನಬೇಳೆ ಇಲ್ಲ ಅನ್ಸುತ್ತೆ, ಉದ್ದಿನ ಕಾಳು ಆಗ್ತೈತೆ. ಇದೆಯಾ? ಉದ್ದಿನ ಕಾಳು ಆಗ್ತೈತೆ. ಎರಡು ಸೇಮೇನೆ. ಇದು ರೌಂಡ್ ಇರುತ್ತೆ, ಅದು ಅರ್ಧ ಅರ್ಧ ಇರುತ್ತೆ ಅಷ್ಟೇ. ಕಾಲ್ ಕೆಜಿ ಎಷ್ಟೈತಿ ಅಲ್ಲ? ಹಾ, 1/4 kg ಎಷ್ಟಿದೆ? 1/4 kg. ಏನಿಲ್ಲ ಅಂದ್ರೆ ನಮ್ಮಮ್ಮ ಇವಾಗ ಮಾಡ್ತಿರೋ ಚಿತ್ರಾನ್ನ ನನಗೆ ಗೊತ್ತಿರಂಗೆ ಏನಿಲ್ಲ ಅಂದ್ರೆ ಒಂದು 15-20 ಜನ ತಿನ್ಬೋದಲ್ಲ. ಹಂಗೆ ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ರೆ ಮತ್ತೆ ಹುಳಿ ಇದೆಲ್ಲ ಬಿಟ್ರೆ ಸ್ವಲ್ಪ ಒದಗುತ್ತಲ್ಲ. ತೆಂಗಿನಕಾಯಿ ಕೊಟ್ಟೆ. ಇವಾಗ ಹಸಿಮೆಣಸಿನಕಾಯಿ ಆಗ್ತೈತೆ. ಇದನ್ನು 1-2 ನಿಮಿಷ ಬಾಡಿಸ್ತಾರೆ ಹಸಿಮೆಣಸಿನಕಾಯಿನ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಕಲರ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಹೊಸ ಬಾಂಡ್ಲಿ ಇವತ್ತೇ ತೆಗ್ದಿರೋದು. ನಾ ತಿಂಡಿ ಮಾಡಕ್ಕೆ ಅಂತಾನೆ ತಂದಿಟ್ಕೊಂಡಿದ್ದೀನಿ, ವರಮಹಾಲಕ್ಷ್ಮಿ ತಿಂಡಿ ಮಾಡಕ್ಕೆ ಅಂತ. ನೀನ್ ಏನೇನಕಾಯಿ ಹೊಸ್ದಾಗಿ ತಗೊಂಡಾಗ ಅಷ್ಟೇ ಹಿಂಗಿರ್ತವೆ, ಅವೈಲೇಬಲ್ ಕಲರ್ ಹಿಂಗಿರಲ್ಲ ಅಲ್ಲ? ಅಲ್ಲ, ಇದು ಲಕ್ಷ್ಮಿಗೆ ಅನ್ನೋದು ಸೆಕೆಂಡ್ರಿ. ನಾವು ಮನೆಗಳಲ್ಲಿ ನಾವು ಮಾಡಿದ್ರೆ ನಮ್ಮಲ್ಲಿ ನೋಡಿ ನಾವೇನು ಅಷ್ಟೊಂದು ಕರೆ ಗಡ್ಸಿಲ್ಲ ಇಲ್ಲ ಅಲ್ಲ? ನೋಡಿ ಚೆನ್ನಾಗಿದೆ.
ಅಂದ್ರೆ ಅವಾಗ ನೀಟಾಗಿ ಉಜ್ಬಿಟ್ರೆ. ನಾವು ಅವಾಗ ಸೆಬಿನ ಅದು ಇದು ಚಂದ ಉಜ್ಬಿಡ್ತೀವಿ. ಇದು ನಾನ್ ಸ್ಟಿಕ್ ಯೂಸ್ ಮಾಡಿದ್ರೆ ಅದ್ರಲ್ಲಿ ಏನಷ್ಟು ಗಲೀಜ್ ಕಾಣಲ್ಲ ಅಳಕ, ಕಪ್ಪಗಿರುತ್ತೆ. ಅದಷ್ಟೊಂದು ಗಲೀಜ್ ಆಗೋದು ಇಲ್ಲ. ಕೊಟ್ಟಿದ್ದೀನಿ ನಿಮ್ಗೆ. ಅದೇನೆ ಆ ಥರ ಅದಷ್ಟೊಂದು ಗಲೀಜ್ ಆಗೋದು ಇಲ್ಲ. ಆಗದು. ಇವಾಗ ಕರಿಬೇವು ಆಗ್ತೈತೆ. ಆಲ್ರೆಡಿ ಆಗಲಿ ಇಷ್ಟೊಂದು ಹೆಚ್ಕೊಂಡಿದೆ ಗೊಜ್ಜು ನೋಡಿ, ಇಷ್ಟೊಂದು ಆಗಿದೆ ಆಲ್ರೆಡಿ. ಇನ್ನು ತೆಂಗಿನಕಾಯಿ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅಂದ್ರೆ ಇನ್ನೂ ಜಾಸ್ತಿನೇ ಆಗುತ್ತೆ. ಇನ್ನು ಕಲರ್ ತಿರ್ಬೇಕಲ್ಲ. ಬನ್ನವಪ್ಪಿ ಹಿಂಗೆ ತಗೊಂಡದ. ನೋಡಿ ನಮ್ಮ ಹಿಂಗೆ ಚೆಕ್ ಮಾಡ್ತಿದ್ದಾರೆ, ಆಗಿದೆಯಾ ಅಂದ್ಬಿಟ್ಟು ಚೆಕ್ ಮಾಡ್ತಾರೆ. ನಾವು ಇವೆಲ್ಲ ಹಾಕ್ಬಿಟ್ರೆ ಜಾಸ್ತಿ ಆಗಲ್ಲ. ಏನ ಕೊತ್ತಂಬರಿ ಸೊಪ್ಪು ಕಾಯಿ ಆಗ್ಬಿಟ್ರೆ ಫ್ರೈ ಆಗಲ್ಲ. ಫ್ರೈ ಆಗಲ್ಲ. ಬೀಜ ಇವೆಲ್ಲ ಹಾಗಾದ್ರೆ ಇವಾಗಲೇ ಆಗ್ಬೇಕಲ್ಲ. ಎಲ್ಲ ಗರ್ಗರಿಯಾಗ ಆದ್ರೆ ನಾವು ಚಂದ. ಇಲ್ಲಾಂದ್ರೆ ಅವಾಗ ಹಸಿ ಹಸಿ ತರ ಅನ್ಸುತ್ತೆ. ಪಿಚ ಅಂದ್ರೆ ಅದಕ್ಕೆ ಇದೇ ಇರಲ್ಲ, ಅದು ಮುಖ್ಯ ಇರಲ್ಲ. ಪ್ಲೀಸ್ ಅಮ್ಮು, ವಿಡಿಯೋ ಮಾಡ್ತಾ ಇದ್ದೀನಿ. ಅಮ್ಮು ವಿಡಿಯೋ ಮಾಡ್ತಾ ಇದ್ದೀನಿ, ಸುಂದಿರ್ಬೇಕು. ನಮ್ಮಮ್ಮ ಮಾಡಿರೋ ಚಿತ್ರಾನ್ನ ರೆಸಿಪಿ ನೋಡ್ಸಿದ್ದೆ ನಾನು. ಬಟ್ ಸೇಮ್ ಆಲ್ಮೋಸ್ಟ್ ಸೇಮ್ ಪ್ರೊಸೀಜರು. ಅದು ನಿಂಬೆಹಣ್ಣು ಬದಲು ಅಮ್ಮು ಪ್ಲೀಸ್ ಪಪ್ಪು ನಿಂಬೆಹಣ್ಣು ಬದಲು ಎಳ್ಳೆಕಾಯಿ ಜ್ಯೂಸ್ ಹಾಕ್ತಾಯಿದ್ದಾರೆ ನಮ್ಮಮ್ಮ. ಇವಾಗ ತೆಂಗಿನಕಾಯಿ ತುರಿ ಹಾಕ್ತಿದ್ದಾರೆ. 2 ಅಂದರೆ 1.5 ಅನ್ಸುತ್ತೆ. ಈಗ ಕೆಲವೊಂದು ಅರ್ಧ ಚೂರುಗಳು ಬಂದ್ಬಿಡ್ತು ಜಾಸ್ತಿ. 1.5 ಕಾಯಿ ಹಾಕಿದ್ದಾರೆ ನಮ್ಮಮ್ಮ. ಇದಕ್ಕೆ ಹೆಚ್ಚಿಸೋದು ಕಡಲೆಬೇಳೆ, ಉದ್ದಿನಬೇಳೆ, ತೆಂಗಿನಕಾಯಿ ಹೆಚ್ಚಿಸೋದು. ಅರ್ಶಿನ ಪುಡಿ ಆಮೇಲೆ ಹಾಕ್ತಾರೆ, ಅದನ್ನು ಹಾಕ್ತಾರೆ. ಅಮೂಶ್ ಇವಾಗ ಅರ್ಶಿನ ಆಗ್ತಾ ಇದೆ. ಈಗ ಮಿಕ್ಸ್ ಅಪ್ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದಾರೆ. ಇವಾಗ ಆಲ್ಮೋಸ್ಟು ಮುಗಿತಾ ಇದೆ. ಇವಾಗ ಇದಕ್ಕೆ ಸಾಲ್ಟ್ ಹಾಕಬೇಕು ಅಲ್ಲಕ್ಕ. ಸಾಲ್ಟು ಹಾಕ್ತಾ ಇದ್ದಾರೆ ಅದನ್ನು. ಇದು ಮಾತ್ರ ನಾವು ಅಳತೆ ಹೇಳೋಕ್ಕಾಗಲ್ಲಪ್ಪ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ರುಚಿಗೆ ತಕ್ಕಷ್ಟು ಹಾಕೋಬೋದು. ಸಾಲ್ಟ್ನ ಕಡಿಮೆ ಇದ್ರೂ ಒಂದು ಪಕ್ಷ ಹಾಕೋಬೋದು. ಜಾಸ್ತಿ ಆಗ್ಬಿಟ್ರೆ ಒದಗುತ್ತೆ, ಬಟ್ ಆದರೆ ತುಂಬ ಜಾಸ್ತಿ ಆಗಬಾರ್ದು. ಕಡಿಮೆ ಹಾಕೊಂಡ್ರು ಪರವಾಗಿಲ್ಲ, ಜಾಸ್ತಿ ಹಾಕಬಾರ್ದು. ಅಕಸ್ಮಾತ್ ಜಾಸ್ತಿ ಹಾಕಿದ್ರು ಒದಗುತ್ತೆ, ಬಟ್ ಹಾಗಂತ ತುಂಬ ಜಾಸ್ತಿ ಹಾಕಿದ್ರೆ ಅದು ಗೊಜ್ಜು ಕಾಣಿಸಲ್ಲ, ಒಂಥರ ಸಾಲ್ಟ್ ಥರ ಆಗೋಗುತ್ತೆ. ಆಲ್ಮೋಸ್ಟ್ ಎಲ್ಲ ಆಗಿದೆ. ಹೆಂಗೆ ಕಾಣಿಸ್ತಾ ಇದೆ? ಏ ಪಾಪು, ಕಲರ್ ನೋಡಿ. ಎಲ್ಲ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕಲರ್ ಬಂದ್ಬಿಟ್ಟಿದೆ ಇವಾಗ ಅಲ್ಲ. ಇವಾಗ ಆಗ್ತಾ ಇದಾರೆ ನೋಡಿ ಜ್ಯೂಸು. ಏನು ಕಿರಳಿಕಾಯಿ ಜ್ಯೂಸನ್ನು ಹಾಕುತ್ತಿದ್ದಾರೆ. ಜ್ಯೂಸ್ ಅಂದ್ರೆ ಏನಂತಾರೆ? ಜ್ಯೂಸ್ ಅಂದ್ರೆ ಏನು? ಹೇಳು ಜ್ಯೂಸ್ ಅಂದ್ರೆ ಏನು? ರಸ ತಾನೆ ಅದು. ಜ್ಯೂಸ್ ಅಂದ್ರೆ ರಸ ಅಂದ್ರೂ ಜ್ಯೂಸೇನೆ ಕಣೋ ಪೆಂಕ್ತಮ್ಮ. ನಾವು ಕನ್ನಡದವ್ರೇನೆ, ಬಟ್ ಸ್ವಲ್ಪ ಇಂಗ್ಲಿಷ್ ಕೂಡ ಅವಾಗವಾಗ ಬರುತ್ತೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊತಮ್ಮ. ನೋಡಿ ಎಷ್ಟೊಂದು ಬಂದಿದೆ ಇದರಲ್ಲಿ ಬೀಜ ಇದೆಲ್ಲ ಅಲ್ಲ. ಇನ್ನೇನೋ ಮುಗಿತೈತೆ ಇರೋ ವಿಡಿಯೋ. ಅವ್ರಿಗೆ ಡಿಸ್ಟರ್ಬ್ ಆಗತ್ತಲ್ವಾ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ನಮ್ಮ ವಾಯ್ಸ್ಗಿಂತನೂ ಸೈಲೆಂಟ್ ಆಗಿರ್ಬೇಕು. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಷ್ಟು ಜೋರಾಗಿ ಬಂದ್ಬಿಟ್ರೆ ಹೆಂಗೆ ಅಲ್ವಾ? ಅಪ್ಪಿ ನೋಡ್ತಾ ಇದ್ದಾನೆ. ಅಪ್ಪಿ ದೊಡ್ಡಮ್ಮ ಹೆಂಗೋ ಮಾಡ್ತೈತೆ ಕಿರಳಿಕಾಯಿ ಚಿತ್ರಾನ್ನನ. ನಿಂಗೆ ಇಷ್ಟನಾ ಅಪ್ಪಿ? ಇಷ್ಟನಾ? ಏಯ್
ಜ್ಯೂಸ್ ಹಾಕದ್ಮೇಲೆ ವಿಷಯ ಬಾ ಹೇ ಒಂದೇ ನಿಮಿಷ ಹೇಳಕ್ಕ. ಜ್ಯೂಸ್ ಹಾಕದ್ಮೇಲೆ ಬಿಸಿ ಮಾಡಬಾರ್ದು, ಅದು ಕಹಿ ಬಂದ್ಬಿಡುತ್ತೆ. ಜ್ಯೂಸ್ ಎಕ್ಸ್ಕ್ಯೂಸ್ ಮೀ ಜ್ಯೂಸ್ ಕಿರ್ಲಿಕಾಯಿ ಜ್ಯೂಸ್ ನೋಡಿದ್ರ ದೊಡ್ಡಮ್ಮಲ್ಲ ಏನೇನ ಕಿರ್ಲಿಕಾಯಿ ರಸ. ಯಾಕಪ್ಪ ನಿನ್ ತಮ್ಮನ್ ಬೇಜಾರ್ ಮಾಡ್ಬೇಕು ಅಯ್ಯೋ ಯಾವ್ದಪ್ಪ ಇದ್ ಭಾಷೆ. ಅಕ್ಕ ಕೈಯಲ್ಲಿ ಹಾಕೊಂಡು ಸ್ವಲ್ಪ ಇದಕ್ಕೆ ಇನ್ಬಿಡಕ್ಕ, ಆಮೇಲೆ ಹಾಕುವಂತೆ ಸಾಕ. ಇಲ್ಲಿಡು ಹಾಕ್ತೀನಿ. ಕಿರ್ಳಿಕಾಯಿ ಗೊಜ್ಜು. ನಾನು ಕಿರ್ಳಿಕಾಯಿ ಚಿತ್ರಾನ್ನ ಅಂದೆ, ನನ್ನ ತಮ್ಮ ಕಿರ್ಳಿಕಾಯಿ ಗೊಜ್ಜು ಅಂತ ಅವನೇ. ಎಷ್ಟೊಂದು ಹೆಸರು ಇಟ್ಬಿಡ್ತಾವ್ರಪ್ಪ ಇವರೆಲ್ಲ. ಹಳ್ಳಿ ಕಡೆಲ್ಲ ಚಿತ್ರಾನ್ನ ಗೊಜ್ಜು ಅಂತಾರಲ್ಲ, ನಾವೆಲ್ಲ ಚಿತ್ರಾನ್ನ ಗೊಜ್ಜು ಅನ್ನಲ್ಲ, ಚಿತ್ರಾನ್ನ ಅಂತೀವಿ. ಬಟ್ ಇವ್ರು ಚಿತ್ರಾನ್ನ ಗೊಜ್ಜು ಅಂತಾರೆ. ಓಕೆ, ಕಿರ್ಳಿಕಾಯಿ ಗೊಜ್ಜು ಕಲ್ಸಿದ್ರೆ ಚಿತ್ರಾನ್ನ, ಕಲ್ಸಿಲ್ಲ ಅಂದ್ರೆ ಗೊಜ್ಜು. ಮಗನ್ ಕಡೆನೆ ಬಂದ್ಬಿಟ್ಟೆ. ಕಲ್ಸಿದ್ರೆ ಅನ್ನ, ಕಲ್ಸಿಲ್ಲ ಗೊಜ್ಜು. ಇವಾಗ ಏನಿದ್ದು ಕಿರ್ಳಿಕಾಯಿ, ಇದನ್ನ ಏನಂತಾರೆ ಇವಾಗ? ನಾನು ಕಿರ್ಳಿಕಾಯಿ ಚಿತ್ರಾನ್ನ ಅಂದೆ. ಗೊಜ್ಜು ಆಮೇಲೆ ಅನ್ನ. ಎರಡು ರಾಂಗು ಹೇಳದನು. ಕಿರ್ಳಿಕಾಯಿ ಚಿತ್ರಾನ್ನನು ರಾಂಗು, ಕಿರ್ಳಿಕಾಯಿ ಗೊಜ್ಜು ರಾಂಗು, ಕಿರ್ಳಿಕಾಯಿ ಚಿತ್ರಾನ್ನದ ಗೊಜ್ಜು. ಕರೆಕ್ಟಾ. ಕಿರ್ಳಿಕಾಯಿ ಚಿತ್ರಾನ್ನದ ಗೊಜ್ಜು ಇವಾಗ ರೆಡಿ ಆಗಿದೆ. ಸೊ ನಾಳೆ ಬರ್ತಾರಲ್ವಾ ಹಬ್ಬಕ್ಕೆ, ಅವರೆಲ್ಲ ಹೇಗಿದೆ ಅಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತಾರೆ. ಸೊ ಅದನ್ನು ನಾನು ನಿಮಗೆ ಕೇಳ್ಬಿಟ್ಟು ಹೇಳ್ತೀನಿ. ಸೊ ನಿಮಗೆಲ್ಲ ಇಷ್ಟ ಆಗಿದ್ರೆ ಮಿಸ್ ಮಾಡಿಬಿಡಿ, ಲೈಕ್ ಮಾಡಿ. ಅಕಸ್ಮಾತ್ ಈ ಕಿರ್ಳಿಕಾಯಿನ ನೋಡಿದ್ರೆ ತಿಂದಿದ್ರೆ ನನಗೆ ಕಾಮೆಂಟಲ್ಲಿ ಹೇಳಿ, ಸರಿನಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಸಖತ್ತಾಗಿದೆ. ಎಲ್ಲೋ ಗ್ರೀನು ರೆಡ್ಡು ಎಲ್ಲ ಮಿಕ್ಸ್ ಇದೆ, ಸೂಪರ್. ಇದು ನೆನ್ನೆ ನಮ್ಮಮ್ಮ ಕಿರ್ಳಿಕಾಯಿ ಚಿತ್ರಾನ್ನ ಮಾಡಿದ್ದು ರೆಸಿಪಿ ನೋಡಿಸಿದ್ದೆ. ಸೊ ಇದೇ ಕಿರ್ಳಿಕಾಯಿ ಚಿತ್ರಾನ್ನ. ಸೊ ಹೇಗಿದೆ? ಕಿರಳೆಕಾಯಿ ಎರಡು ಒಂದೇನೆ. ಟೇಸ್ಟ್ ಹೇಗಿದೆ ಗೊತ್ತಾಗುತ್ತಾ? ಇದು ಹಿರಳೆಕಾಯಿ ಚಿತ್ರಾನ್ನ ಅಂತ. ಹುಷಾರಮ್ಮ, ಹುಷಾರ್. ಚೆನ್ನಾಗಿದ್ಯಾ? ಇವ್ರು ಯಾರಿವ್ರು? ಚೆನ್ನಾಗಿದ್ಯಾ ಮಾಹಿ? ಹೇಗಿದೆ ಇದು? ನಿಂಬೆಹಣ್ಣು ಚಿತ್ರಾನ್ನ ಥರ ಅನಿಸುತ್ತಾ, ಇಲ್ಲ ಏನೋ ಬೇರೆ ಥರ ಡಿಫ್ರೆಂಟ್ ಏನೋ ಟೇಸ್ಟ್ ಬರುತ್ತೆ? ಮಾವಿನಕಾಯಿ ಚಿತ್ರಾನ್ನ ಥರ ಇದೆಯಾ ನಿನಗೆ? ಚೆನ್ನಾಗಿದೆಯಾ ಆಂಟಿ? ಗೊತ್ತಾಗುತ್ತಾ ಇದು ನಿಂಬೆಹಣ್ಣು ಚಿತ್ರಾನ್ನ ಥರ ಅನಿಸುತ್ತಾ, ಇಲ್ಲ ಬೇರೆ ಚಿತ್ರಾನ್ನ ಥರ? ಚೆನ್ನಾಗಿದೆಯಾ ವಿನಯ್? ಹೇಗಿದೆ? ಇಷ್ಟ ಆಯ್ತಾ?